ಬಿಡುಗಡೆ ಮಾಡಿ ಕಣ್ಣೊರೆಸುವ ತಂತ್ರ ಮಾಡಿದ್ರ. ಕೆಲಸಕ್ಕೆ ಹಾಜರಾಗದಂತೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಆದೇಶ ನೀಡಿದ್ದಾರೆ. ಭ್ರಷ್ಟಾಚಾರ ಆಡಿಯೋ ವೈರಲ್ ಆಗಿದೆ. ಅಧಿಕಾರಿಯನ್ನ ಕೆಲಸದಿಂದ ಬಿಡುಗಡೆ ಮಾಡಲಾಗಿದೆ. ಇನ್ನು ತನಿಖೆ ಸಂಬಂಧ ಎಇಇ ಅಶೋಕ್ ಭಾಗಿಗೆ ಕಮಿಷನರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೇವಲ ತನಿಖೆಗೆ ಆದೇಶಿಸಿ ಕೈ ತೊಳೆದುಕೊಂಡ್ರ ಕಮಿಷನರ್ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಏನಿದು ಒಂದು ಅಡಿಗೆ 550 ರೂಪಾಯಿ ಅಂತ ಇವರು ಆಮಿಷ ಹೊಡ್ತಾರೆ, ಅವರು ಇಲ್ಲ 450 ರೂಪಾಯಿ ಅಂತ ಹೇಳ್ತಾರೆ. ಒಂದು ಅಡಿ ಲೆಕ್ಕದಲ್ಲೇ ಇಷ್ಟು ಕೇಳ್ತಾರೆ ಅಂದ್ರೆ ಇದು ಹೊಸದೇನಲ್ಲ ಅನಿಸ್ತಾ ಇದೆ. ಇಬ್ಬರ ಆಡಿಯೋ ಕಾಲ್ ಕೇಳ್ತಾ ಇದ್ರೆ ಸದ್ಯ ಅವರು ನೋಟಿಸ್ ಅನ್ನ ಕೊಡ್ತಾರೆ, ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾರೆ, ಕಣ್ಣೊರೆಸೋ ಕೆಲಸ ಆಗಿದೆ. ಏನಿದು ಪ್ರಕರಣ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ವಿನುತಾ, ಏನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಅದರಲ್ಲಿ ಕೆಲಸ ಮಾಡುವಂತಹ ಎಇಇ ಅಶೋಕ್ ಭಾಗ್ಯ ಅವರು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಅಲ್ಲಿ ಏನ್ ಸೈಟ್ ಹಂಚಿಕೆಗಳನ್ನ ಈಗಾಗಲೇ ರೈತರ ಭೂಮಿಯನ್ನ ಏನು ಅಕ್ವಿಸೇಷನ್ ಮಾಡಿಕೊಂಡಂತ ಸಂದರ್ಭದಲ್ಲಿ ಭೂ ಪರಿಹಾರವಾಗಿ ಅಭಿವೃದ್ಧಿ ಪ್ರಾಧಿಕಾರ ಇಂತಿಷ್ಟು ಹಣವನ್ನ ಅಥವಾ ಇಂತಿಷ್ಟು ಸೈಟ್ಗಳನ್ನ ಅವ್ರಿಗೆ ಅಲಾಟ್ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿ ಚದರ ಅಡಿಗೆ ನಾವು ರೈತರಿಗೆ ನಾವು ಅಭಿವೃದ್ಧಿ ಪಡಿಸಿದ್ದ ಜಮೀನ ಲೇಔಟ್ ನಲ್ಲಿ ಅವರಿಗೆ ಸೈಟ್ ಅನ್ನ ಕೊಡಬೇಕಾದ್ರೆ ಪ್ರತಿ ಚದರ ಅಡಿಗೆ 550 ರೂಪಾಯಿ ಹಣವನ್ನ ಬೇಡಿಕೆ ಇಡುವಂತದ್ದು, ಅದರಲ್ಲಿ ನೆಗೋಷಿಯೇಷನ್ ಮಾಡುವಂತದ್ದು. ಹೀಗಾಗಿ ರೈತರ ಬಳಿ ಈ ರೀತಿ ಬೇಡಿಕೆಯನ್ನ ಇಟ್ಟಿರುವಂತ ಒಂದು ಆಡಿಯೋ ವೈರಲ್ ಆಗಿರುವಂತದ್ದು. ಈ ಆಡಿಯೋ ಕ್ಲಿಪ್ ಗಳನ್ನ ವೈರಲ್ ಆಗ್ತಾ ಇದ್ದಂತೆ ಬಿಡಿಎ ಆಯುಕ್ತರಾಗಿರುವಂತಹ ಮಣಿವಣ್ಣನವರು ಸ್ವಯಂ ದೂರನ್ನ ದಾಖಲಿಸಿಕೊಂಡು ಸ್ವತಃ ತನಿಖೆಗೆ ಆದೇಶ ಮಾಡಿರುವಂತದ್ದು. ಒಂದ್ ಕಡೆ ಕಾರಣ ಕೇಳಿ ಈಗಾಗಲೇ ಎಇಇ ಅಶೋಕ್ ಭಾಗಿ ಅವರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದ್ರೆ, ಮತ್ತೊಂದ್ ಕಡೆ ಜಾಗೃತ ದಳ ಬಿಡಿಎ ಜಾಗೃತ ದಳ ಎಸ್ಪಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕು, 7 ದಿನ ಒಳಗಾಗಿ ಸತ್ಯಾಸತ್ಯತೆ ರಿಪೋರ್ಟ್ ಅನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ವರದಿಯಲ್ಲಿ ಏನಾದ್ರೂ ನಿಜಾಂಶ ಮತ್ತು ಇವರು ತಪ್ಪಿತಸ್ಥರಾಗಿದ್ದಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಕೂಡ ಈಗಾಗಲೇ ಆಯುಕ್ತರು ಹೇಳಿರುವಂತದ್ದು ನೋಟಿಸ್ ನಲ್ಲಿ. ಹೀಗಾಗಿ ಈಗ ಸದ್ಯಕ್ಕೆ ಈ ಒಂದು ಕೆಲಸದಿಂದ ಅವರನ್ನ ಬಿಡುಗಡೆಗೊಳಿಸಿರುವಂತದ್ದು. ಜೊತೆಗೆ ಈ ಒಂದು ತನಿಖೆ ವರದಿ ಬರೋವರೆಗೂ ಕೂಡ ಯಾವುದೇ ತರಹ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು ಅನ್ನುವಂತ ಒಂದು ಸೂಚನೆಯನ್ನ ಕೂಡ ಆದೇಶವನ್ನ ಅಭಿವೃದ್ಧಿ ಪ್ರಾಧಿಕಾರ ಹೊರಡಿಸಿರುವಂತದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಒಂದು ಆಡಿಯೋ ಕ್ಲಿಪ್ಗಳು ಸಾಕಷ್ಟು ಬಿಸಿ ಚರ್ಚೆಗಳನ್ನ ಹುಟ್ಟು ಹಾಕಿರುವಂತದ್ದು. ಹೀಗಾಗಿ ರೈತರ ಬಳಿ ಇಷ್ಟೊಂದು ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ರ ಅನ್ನುವಂಥದ್ದು. ಹೀಗಾಗಿ ಇದರ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು. ಈಗಾಗಲೇ ಆಡಿಯೋ ಕ್ಲಿಪ್ಗಳು ಸುಮಾರು ಒಂದು 10ರಿಂದ 15ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಗಳು ಈಗಾಗಲೇ ಆಯುಕ್ತರಿಗೆ ಸಲ್ಲಿಕೆ ಆಗಿರುವಂತದ್ದು. ಹೀಗಾಗಿ ಏನ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ, ಇದರ ಆಧಾರದ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಈಗ ಆದೇಶ ಹೊರಡಿಸಿರುವಂತದ್ದು ತನಿಖೆಗೆ. ವಿನುತಾ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.